Good evening. Good evening everyone. ನಾವು ಲಾಸ್ಟ್ ಕ್ಲಾಸ್ ಅಲ್ಲಿ ಹೌ ವಿ ಕ್ಯಾನ್ ಸೆಪರೇಟ್ ಕಾಂಪೊನೆಂಟ್ಸ್ ಆಫ್ ಹೋಮೋಜಿನಿಯಸ್ ಮಿಕ್ಸ್ಚರ್ ಅಂತ ಹೇಳ್ಬಿಟ್ಟು ಕಾನ್ಸೆಪ್ಟ್ ಮಾಡಿದ್ವಿ. ಅದು ಕಂಟಿನ್ಯೂಷನ್ ಹೌ ವಿ ಕ್ಯಾನ್ ಸೆಪರೇಟ್ ದ ಕಾಂಪೊನೆಂಟ್ಸ್ ಆಫ್ ಹೆಟೆರೋಜಿನಿಯಸ್ ಮಿಕ್ಸ್ಚರ್. ಇದು ಹೊಸ ಟೆಕ್ಸ್ಟ್ ಬುಕ್ ಪ್ರಿಂಟ್ ಆಗಿದ್ವಿ, ಕೆಮಿಸ್ಟ್ರಿ 9th ಸ್ಟ್ಯಾಂಡರ್ಡ್ ಕೆಮಿಸ್ಟ್ರಿ ಫಸ್ಟ್ ಯೂನಿಟ್ ಕಂಟಿನ್ಯೂಷನ್ ಮಾಡ್ತಾ ಇರೋದು. ಸೊ ಇದು 9th ಸ್ಟ್ಯಾಂಡರ್ಡ್ ಅಲ್ದಲೆ ಬೇಸಿಕ್ ಸೈನ್ಸ್ ಯಾರ್ಯಾರಿಗೆ ಬೇಕು, ಕಾಂಪಿಟೇಟಿವ್ ಎಕ್ಸಾಮ್ ಯಾರ್ಯಾರು ಬರೀತಾ ಇದ್ದಾರೆ ಅವರಿಗೆಲ್ಲ ಹೆಲ್ಪ್ ಆಗುತ್ತೆ. ಸೊ ಇದನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಂಟಿನ್ಯೂಟಿವ್ ವಿಡಿಯೋಸ್ ಮುಂದೆ ಬರ್ತಾ ಇರುತ್ತೆ. ಸೊ ಈಗ ಫಸ್ಟ್ ನಾವು ಹೌ ವಿ ಕ್ಯಾನ್ ಸೆಪರೇಟ್ ಕಾಂಪೊನೆಂಟ್ಸ್ ಆಫ್ ಹೆಟೆರೋಜಿನಿಯಸ್ ಮಿಕ್ಸ್ಚರ್. ಹೆಟೆರೋಜಿನಿಯಸ್ ಮಿಕ್ಸ್ಚರ್ ಅಂತ ಹೇಳಿದ್ರೆ ನಮಗೆ ಆಬ್ವಿಯಸ್ಲಿ ಗೊತ್ತು. ಈಗ ಏನಂತ ಹೇಳಿದ್ರೆ ಎರಡು ಲೇಯರ್ ಫಾರ್ಮ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ನಾವು ಆಯಿಲ್ ಮತ್ತೆ ವಾಟರ್ ನ ಮಿಕ್ಸ್ ಮಾಡಿದಾಗ it forms a separate layers over there. The oil and water form the separate layers. They do not mix. Is called as an immiscible liquids. ಯಾವುದು ಮಿಕ್ಸ್ ಆಗಲ್ಲ ಸೊಲ್ಯೂಷನ್ ಅದನ್ನ ನಾವೇನಂತ ಕರಿತೇವೆ, ಇಮ್ಮಿಸಿಬಲ್ ಲಿಕ್ವಿಡ್ಸ್ ಅಂತ ಕರಿತೇವೆ. ಸೊ ಎಕ್ಸಾಂಪಲ್ ವಿಲ್ ಬಿ ದ ಆಯಿಲ್ ಅಂಡ್ ದ ವಾಟರ್ ಇಸ್ ಕಾಲ್ಡ್ ಇಮ್ಮಿಸಿಬಲ್ ಲಿಕ್ವಿಡ್. ಅದೇ ಫರ್ದರ್ ಎಕ್ಸಾಂಪಲ್ ಬರೀಬೇಕು ಅಂತ ಹೇಳಿದ್ರೆ ಸ್ಯಾಂಡ್ ಅಂಡ್ ವಾಟರ್, next iron filings and sulfur. Example for immiscible liquids. ಇವೆರಡನ್ನು ಜೊತೆ ಮಾಡಿದ್ರೆ ಅವೆರಡು ಸೆಪರೇಟ್ ಲೇಯರ್ ಅಲ್ಲಿ ನಿಲ್ಲುತ್ತೆ. ಆಯಿಲ್ ಮತ್ತೆ ವಾಟರ್ ಅವೆರಡು ಮಿಕ್ಸ್ ಆಗಲ್ಲ ಪ್ರಾಪರ್ ಆಗಿ. ಸೊ ಅದನ್ನ ನಾವೇನಂತ ಕರಿತೇವೆ, ಇಮ್ಮಿಸಿಬಲ್ ಲಿಕ್ವಿಡ್ಸ್ ಅಂತ ಕರಿತೀವಿ. ಸೊ ಈಗ ಗ್ಯಾಸ್ ಪಾರ್ಟಿಕಲ್ಸ್, ಈಗ ನೀವು ಫಸ್ಟ್ ಸಪರೇಷನ್ ಆಫ್ ಇಮ್ಮಿಸಿಬಲ್ ಲಿಕ್ವಿಡ್ಸ್ ನ ಹೆಂಗೆ ಮಾಡಬಹುದು ಅಂತ ಹೇಳಿದ್ರೆ ಫಿಲ್ಟ್ರೇಷನ್ ಪ್ರೊಸೆಸ್ ಅಂತ ಹೇಳ್ತೀವಿ. ಸೊ ಅದಕ್ಕೆ ಫಿಲ್ಟ್ರೇಷನ್ ಪ್ರೊಸೆಸ್ ಗೆ ಒಂದು ಎಕ್ಸಾಂಪಲ್ ಕೊಟ್ಟಿದೆ. pour a mixture of 5 ml mustard oil and 20 ml of water into a 50 ml separating funnel. ಈಗ ನೀವು ಫಸ್ಟ್ ಏನ್ ಮಾಡ್ತೀರಾ ಅಂತ ಹೇಳಿದ್ರೆ ಯಾವ್ದೋ ಒಂದು ಫನಲ್ ಒಳಗೆ ಫಸ್ಟ್ 20 ml ಆಫ್ ವಾಟರ್ ಹಾಕಿದ್ದೀರಾ, ಅದಾದ್ಮೇಲೆ 5 ml ಆಫ್ ಆಯಿಲ್ ಹಾಕಿದ್ದೀರಾ. ದಿಸ್ ವಿಲ್ ಬಿ ದ ಆಯಿಲ್ ಅಂಡ್ ದಿಸ್ ವಿಲ್ ಬಿ ದ ವಾಟರ್. ಇದು ಒಂದು ಫನಲ್, ಇದು ಸೆಪರೇಟಿಂಗ್ ಫನಲ್ ಅಂತ ಕರಿತೇವೆ. And some beakers will be used to collect that, to separate these two mixtures ಅಂತ ಹೇಳ್ಬಿಟ್ಟು. Let the stand on the stand ಅಲ್ಲಿ ಫಿಕ್ಸ್ ಮಾಡಿದರೆ ಎಲ್ಲದನ್ನು. So you will see that you can see oil ಮತ್ತೆ water ನ ಒಂದು ಕಂಟೈನರ್ ಗೆ ಹಾಕಿದ್ರೆ they form the two separate layers over there. So the yellow colored mustard oil forms a upper layer. ಅಪ್ಪರ್ ಲೇಯರ್ ಅಲ್ಲಿ ಆಯಿಲ್ ಬಂದು ಉಳಿದ್ರೆ ಲೋಯರ್ ಲೇಯರ್ ಅಲ್ಲಿ ವಾಟರ್ ಬಂದು ಉಳಿದಿರುತ್ತೆ. ಸೊ ಈಗ ಏನ್ ಮಾಡಿ, ಓಪನ್ ಸ್ಟಾಪ್ ಲಾಕ್. ಇಲ್ಲೊಂದು ಏನಿದೆ ಇದನ್ನ ಓಪನ್ ಮಾಡಿದ ತಕ್ಷಣ ಏನಾಗುತ್ತೆ, ವಾಟರ್ ವಿಲ್ ಕಲೆಕ್ಟ್ ಇಂಟು ಬೀಕರ್ ಆಗುತ್ತೆ. ಎಲ್ಲಿವರೆಗೂ ಸ್ಟಾಪ್ ಲಾಕ್ ಕ್ಲೋಸ್ ಮಾಡ್ಬೇಕು, ವಾಟರ್ ಎರಡು ಲೇಯರ್ ಮಿಕ್ಸ್ಚರ್ ಆಗಿರುತ್ತಲ್ಲ ಅಲ್ಲಿವರೆಗೂ ಬರೋವರೆಗೂ ಓಪನ್ ಮಾಡ್ಬೇಕು. ಅದಾದ್ಮೇಲೆ ಮಿಕ್ಸ್ಚರ್ ಮಾಡ್ಬೇಕು. ಅದಾದ್ಮೇಲೆ ಸ್ಟಾಪ್ ಲಾಕ್ ನ ಲಿಡ್ ನ ಕ್ಲೋಸ್ ಮಾಡ್ತೀರಾ. ವಾಟರ್ ವಿಲ್ ಬಿ ಕನೆಕ್ಟೆಡ್ ಇನ್ ದ ಬೀಕರ್ ಅಂಡ್ ಆಯಿಲ್ ವಿಲ್ ಬಿ present in the funnel itself. So open the stop lock and sparing the funnel slowly, collect the lower layer of the water carefully into the container. Close the stop lock when the water is almost full drained. ಅಂತ ಹೇಳಿದ್ರೆ ಇದರ ಫುಲ್ ಕೆಳಗಡೆ ಇಳಿದ ಮೇಲೆ ನಾವು ಏನ್ ಮಾಡ್ತೇವೆ, ಸ್ಟಾಪ್ ಲಾಕ್ ಕ್ಲೋಸ್ ಮಾಡ್ತೇವೆ. ಸೊ ಕಲೆಕ್ಟ್ ನೆಕ್ಸ್ಟ್ ಸ್ಮಾಲ್ ಪೋರ್ಷನ್ ದಟ್ ಕಂಟೈನ್ ಬೋತ್ ಲಿಕ್ವಿಡ್ಸ್ ಅಂಡ್ ಡಿಸ್ಕಾರ್ಡ್. ಆಮೇಲೆ ನೋಡಿ ಇಲ್ಲಿ ಎರಡು ಜಾಯಿನ್ ಆಗಿರುತ್ತೆ. ಇಲ್ಲಿ ವಾಟರ್ ಆಯಿಲ್ ಎರಡು ಒಂದು ಲೇಯರ್ ಫಾರ್ಮ್ ಆಗಿರುತ್ತೆ. ಈ ಲೇಯರ್ ನ ಫಸ್ಟ್ ವಾಟರ್ ಕಲೆಕ್ಟ್ ಮಾಡ್ಕೋತೀರಾ, ಇದನ್ನ ಸಪರೇಟ್ ಮಾಡ್ತೀರಾ. ಇಲ್ಲಿ ವಾಟರ್ ಬರುತ್ತೆ ನಮಗೆ. ಅದಾದ್ಮೇಲೆ ಈ ಒಂದು ಲೇಯರ್ ಇದೆಲ್ಲ, ಈ ಲೇಯರ್ ನ ಸ್ಟಾಪ್ ಲಾಕ್ ತೆಗೆದು ಕಲೆಕ್ಟ್ ಮಾಡ್ಕೋತೀರಾ ಯಾವ್ದೋ ಒಂದು ಕಂಟೈನರ್ ಗೆ. ದಟ್ ಶುಡ್ ಬಿ ಡಿಸ್ಕಾರ್ಡೆಡ್. ಯಾಕಂತ ಹೇಳಿದ್ರೆ ಇದರಲ್ಲಿ ವಾಟರ್ ಮತ್ತೆ ಆಯಿಲ್ ಮಿಕ್ಸ್ ಆಗುತ್ತೆ, ಅದನ್ನ ಡಿಸ್ಕಾರ್ಡ್ ಮಾಡಬೇಕು. ದೆನ್ ವಿ ವಿಲ್ ಗೆಟ್ ಎ ಪ್ಯೂರ್ ಆಯಿಲ್. ಓಕೆ, ನೆಕ್ಸ್ಟ್ ದಿಸ್ ವಿಲ್ ಬಿ ದ ಓಕೆ. ಸೊ ಈಗ ಇದ್ರದ್ದು ಒಂದು ಕಾನ್ಸೆಪ್ಟ್ ಗೊತ್ತು. ಟೂ ಇಮ್ಮಿಸಿಬಲ್ ಲಿಕ್ವಿಡ್ಸ್, ಎರಡು ಸಪರೇಟ್ ಲೇಯರ್ ಇದೆ, ಅವೆರಡನ್ನು ಸಪರೇಟ್ ಆಗಿ ತೆಗೆದ್ರೆ ನಿಮಗೆ ಸಪರೇಟ್ ಆಗೋಯ್ತು. ಬಟ್ ವೆನ್ ವಿ ಕಮ್ ಟು ದಿ ಗ್ಯಾಸ್ ಪೊಸಿಷನ್, ಗ್ಯಾಸಿಗೆ ಅಂತ ಹೇಳಿದ್ರೆ ಗ್ಯಾಸ್ ಪಾರ್ಟಿಕಲ್ಸ್ ಆರ್ ಫ್ರೀ ಟು ಮೂವ್ ಇನ್ ಆಲ್ ಡೈರೆಕ್ಷನ್, ಸೊ ದೇ ಕ್ಯಾನ್ ಮಿಕ್ಸ್ ಈಸಿಲಿ ಯೂನಿಫಾರ್ಮ್ಲಿ ವಿತ್ ಅದರ್ ಗ್ಯಾಸ್. ಈಗ ಏನು ಗ್ಯಾಸಸ್ ಅಂತ ಹೇಳಿದ್ರೆ ಅದ್ರ ಬೇಸಿಕ್ ಪ್ರಾಪರ್ಟಿ ಏನಂದ್ರೆ ದೇ ಕ್ಯಾನ್ ಫ್ರೀ, ಅದು ಸಾಲಿಡ್ ತರ ಗಟ್ಟಿಯಾಗಿ ಕೂತಿರಲ್ಲ, ದೇ ಆರ್ ಫ್ರೀ ಟು ಮೂವ್ ಎವ್ರಿವೇರ್. ಸೊ ಆಬ್ವಿಯಸ್ಲಿ ಇದು ಹೋಮೋಜಿನಿಯಸ್ ಮಿಕ್ಸ್ಚರ್ ಆಗುತ್ತೆ. ಫ್ರೀ ಸ್ಪೇಸಸ್ ಇರೋದ್ರಿಂದ ಬೇರೆ ಒಂದ್ ಗ್ಯಾಸ್ ಜೊತೆಗೆ ಇನ್ನೊಂದು ಗ್ಯಾಸ್ ನ ಮಿಕ್ಸ್ ಮಾಡಿದ್ರೆ ಇಟ್ ವಿಲ್ ದ ಹೋಮೋಜಿನಿಯಸ್ ಮಿಕ್ಸ್ಚರ್. ಸೊ ಗ್ಯಾಸ್ ನ ಜೊತೆ ಮಾಡಿದ್ರೆ ಹೋಮೋಜಿನಿಯಸ್ ಮಿಕ್ಸ್ಚರ್ ಆಗಿರುತ್ತೆ. ಸೊ ಇಲ್ಲಿ ನಮ್ಗೆ ಹೆಟ್ರೋಜಿನಿಯಸ್ ಮಿಕ್ಸ್ಚರ್ ಇಂದ ಪ್ರಾಬ್ಲಮ್ ಬರಲ್ಲ. ಸೊ ವೆನ್ ವಿ ಗೋ ಟು ದಿ, ಈಗ ಒಂದು ಮಿಕ್ಸ್ಚರ್ ಅಲ್ಲಿ ಒಂದನ್ನ ನಾವು ಗ್ಯಾಸ್ ಇಟ್ಕೊಂಡು
ಇನ್ನೊಂದು ಯಾವ್ದಾದ್ರು ಸಾಲ್ವೆಂಟ್ ಅಥವಾ ಲಿಕ್ವಿಡ್ ಏನಾದ್ರು ಜೊತೆ ಮಾಡಿದ್ರೆ ಅಲ್ಲಿ ನಮಗೆ ಹೆಟೆರೋಜಿನಿಯಸ್ ಮಿಕ್ಸ್ಚರ್ ಫಾರ್ಮ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಇಟ್ ವಿಲ್ ಬಿ ಫಾಗ್ ಅಂತ ಹೇಳಿದ್ರೆ ಟೈನಿ ಲಿಕ್ವಿಡ್ ವಾಟರ್ ಡ್ರಾಪ್ಲೆಟ್ಸ್ ಪ್ರೆಸೆಂಟ್ ಇನ್ ಏರ್, ಇಟ್ಸ್ ಕಾಲ್ಡ್ ಆಸ್ ಎನ್ ಎ ಫಾಗ್ ಅಂತ ಹೇಳ್ತೀವಿ. ಈ ಮಿಕ್ಸ್ಚರ್ ನ ಸೆಪರೇಟ್ ಮಾಡಬೇಕು. ಅಂಡ್ ನೆಕ್ಸ್ಟ್ ದಿಸ್ ಮಿಕ್ಸ್ಚರ್ ಇಸ್ ಕಾಲ್ಡ್ ಹೆಟೆರೋಜಿನಿಯಸ್. ಗ್ಯಾಸ್ ಮಿಕ್ಸ್ ಆದ್ರೆ ಅದು ಆಲ್ವೇಸ್ ಬಿ ಹೋಮೋಜಿನಿಯಸ್ ಮಿಕ್ಸ್ಚರ್ ಆಗಿ ಉಳಿಯುತ್ತೆ. ಗ್ಯಾಸ್ ಮತ್ತೆ ಲಿಕ್ವಿಡ್ ಮಿಕ್ಸ್ ಆದ್ರೆ ಇಟ್ ವಿಲ್ ಬಿ ದ ಹೆಟೆರೋಜಿನಿಯಸ್ ಮಿಕ್ಸ್ಚರ್ಸ್. ಓಕೆ, ನೆಕ್ಸ್ಟ್ ಮೋಸ್ಟ್ ಆಫ್ ದ ಸಾಲಿಡ್ ಮಿಕ್ಸ್ಚರ್ಸ್ ಆರ್ ಹೆಟೆರೋಜಿನಿಯಸ್ ಇನ್ ನೇಚರ್. ಅದು ಗೊತ್ತು ನಿಮ್ಗೆ. ಯಾವ್ದೋ ಅಂತ ಹೇಳಿದ್ರೆ ಈಗ ನಾವು ಯಾವ್ದಾದ್ರು ಎರಡು ಸಾಲಿಡ್ ಕಾಂಪೋನೆಂಟ್ ತಗೊಂಡು ಮಿಕ್ಸ್ ಮಾಡ್ಬೋದು. ಅದನ್ನ ಸಪ್ರೇಟ್ ಮಾಡಬೇಕು. ಈಗ ಫಾರ್ ಎಕ್ಸಾಂಪಲ್ ನಾವ್ ಇಲ್ಲಿ ಏನಂತ ಹೇಳಿದೀವಿ ಅಂತ ಹೇಳಿದ್ರೆ, ನಿಮ್ಗೊಂದು ಕಂಟೈನರ್ ತಗೊಳ್ತೀರಾ, ಒಂದು ಕಂಟೈನರ್ ಅಲ್ಲಿ ಐರನ್ ಫೈಲಿಂಗ್ಸ್ ಹಾಕ್ತೀರಾ. ಐರನ್ ಫೈಲಿಂಗ್ಸ್ ಅಥವಾ ಐರನ್ ಇಂದು ನೇಲ್ಸ್ ಎಲ್ಲ ಹಾಕಿದೀರಾ. ಸೊ ಅದ್ರ ಜೊತೆಗೆ ಒಂದಷ್ಟು ಸ್ಯಾಂಡ್ ಪಾರ್ಟಿಕಲ್ಸ್ ಮಿಕ್ಸ್ ಮಾಡಿದ್ರೆ ಇಟ್ಸ್ ಅ ಮಿಕ್ಸ್ಚರ್ ಆಫ್ ಐರನ್ ಫೈಲಿಂಗ್ಸ್ ಆಸ್ ವೆಲ್ ಆಸ್ ಸ್ಯಾಂಡ್ ಪಾರ್ಟಿಕಲ್ಸ್ ಅಂತ ಹೇಳ್ತೀವಿ. ಸೊ ಇದನ್ನ ಎರಡನ್ನೂ ಸಪರೇಟ್ ಮಾಡ್ಬೇಕು ಅಂತ ಹೇಳಿದ್ರೆ ಏನ್ ಮಾಡ್ತೀರಾ, ಒಂದು ಮ್ಯಾಗ್ನೆಟ್ ತಗೊಳ್ತೀರಾ. ಒಂದು ಮ್ಯಾಗ್ನೆಟ್ ಹತ್ರ ತಗೊಂಡ ತಕ್ಷಣ ಐರನ್ ಫೈಲಿಂಗ್ಸ್ ಏನಾಗುತ್ತೆ, ಎಲ್ಲ ಮ್ಯಾಗ್ನೆಟಿಗೆ ಹೋಗಿ ಅಟ್ರಾಕ್ಟ್ ಆಗುತ್ತೆ. ಉಳಿಯೋದೇನು ಉಳಿಯುತ್ತೆ, ಬರೇ ಸ್ಯಾಂಡ್ ಉಳಿಯುತ್ತೆ ಹೆಟೆರೋಜಿನಿಯಸ್ ಮಿಕ್ಸ್ಚರ್ಗೆ. ಓಕೆ, ಇದನ್ನ ಎಲ್ಲರೂ ಗೊತ್ತಿದ್ದೀರಾ. ಇದು ಆಲ್ಮೋಸ್ಟ್ ನಿಮ್ಮ ಲೋಯರ್ ಕ್ಲಾಸಸ್ ಅಲ್ಲಿ ಇದನ್ನ ಓದಿರ್ತೀರಾ, ಸಾಲಿಡ್ ಮಿಕ್ಸ್ಚರ್ ಸಪರೇಟ್ ಮಾಡಿದ್ರೆ. ಸೊ ಆತರ ಸಪರೇಟ್ ಮಾಡೋ ಟೈಮ್ ಬಂದಾಗ ವಿ ವಿಲ್ ಗೋ ಫಾರ್ ಸಬ್ಮಿಲೇಷನ್. ಎಲ್ಲದನ್ನು ಮ್ಯಾಗ್ನೆಟ್ ತಗೊಂಡು ಐರನ್ ತರನೇ ಕಲೆಕ್ಟ್ ಮಾಡ್ಕೊಳಕ್ ಆಗಲ್ಲ. ಸೊ ಆತರ ಸಾಲಿಡ್ ಸ್ಟೇಟ್ ಬಂದಾಗ ಇನ್ನೊಂದು ಪ್ರೊಸೆಸ್ ನ ಕರಿತೀವಿ ನಾವು. ಇಟ್ ಇಸ್ ಕಾಲ್ಡ್ ಆಸ್ ಎ ಸಬ್ಲಿಮೇಷನ್ ಪ್ರೊಸೆಸ್. Okay, next will be the sublimation process. Okay, ಈಗ ನಮ್ಮ ಹತ್ರ ಸಾಲಿಡ್ ಮಿಕ್ಸ್ಚರ್ ಇದೆ. ಅದನ್ನ ಸಪರೇಟ್ ಮಾಡೋದು ಹೆಂಗೆ, ಡಿಫರೆಂಟ್ ಟೈಪ್ ಆಫ್ ಸಾಲಿಡ್ ಹೆಟೆರೋಜಿನಿಯಸ್ ಮಿಕ್ಸ್ಚರ್ ನ ಸಪರೇಟ್ ಮಾಡಕ್ಕೆ ನಾವು ಯೂಸ್ ಎ ಪ್ರೊಸೆಸ್ ಕಾಲ್ಡ್ ಸಬ್ಲಿಮೇಷನ್ ಪ್ರೊಸೆಸ್ ಅಂತ ಕರಿತೇವೆ. ಇಲ್ಲಿ ಸಬ್ಲಿಮೇಷನ್ ಪ್ರೊಸೆಸ್ ನ ಇಲ್ಲೊಂದು ಎಕ್ಸಾಂಪಲ್ ತಗೊಂಡಿದ್ದಾರೆ. ಏನಂತ ತಗೊಂಡಿದ್ದಾರೆ ಅಂತ ಹೇಳಿದ್ರೆ, ಒಂದು ಸ್ಪ್ಯಾಚುಲಾದಲ್ಲಿ ಸ್ಯಾಂಡ್ ಜೊತೆಗೆ ಕಂಫೋರ್ ಹಾಕಿ ಅಂತ ಹೇಳಿದ್ದಾರೆ. ಕ್ರಶ್ಡ್ ಕಂಫೋರ್, ಇದು ಕರ್ಪೂರನ ನಾವು ಕ್ರಶ್ ಮಾಡ್ಬಿಟ್ಟು ಸ್ಯಾಂಡ್ ಜೊತೆ ಮಿಕ್ಸ್ ಮಾಡ್ತೇವೆ. ಸೊ ಸ್ಯಾಂಡ್ ಜೊತೆ ಕರ್ಪೂರನ ಕ್ರಶ್ ಮಾಡಿ ಮಿಕ್ಸ್ ಮಾಡಿದ್ರೆ ಅದು ಹೆಟೆರೋಜಿನಿಯಸ್ ಮಿಕ್ಸ್ಚರ್ ಆಗುತ್ತೆ ನಿಮಗೆ. ಸೊ ಈ ಹೆಟೆರೋಜಿನಿಯಸ್ ಮಿಕ್ಸ್ಚರ್ ಹೆಂಗೆ ಸಪರೇಟ್ ಮಾಡೋದು? ಓಕೆ, ಫಸ್ಟ್ ಟೇಕ್ ಇಟ್ ಕ್ಲೀನ್ ಅಂಡ್ ಡ್ರೈ ಗ್ಲಾಸ್ ಫನಲ್, ಪ್ಲಗ್ ಇಟ್ ಟು ದಿ ನೋಸಲ್ ವಿತ್ ಕಡ್. ಈಗ ನೀವೇನ್ ಮಾಡ್ತೀರಾ ಅಂತ ಹೇಳಿದ್ರೆ, ಒಂದು ಫನಲ್ ತಗೊಳ್ತೀರಾ, ಆ ಫನಲ್ ನ ಕಾಟನ್ ಇಂದ ಪ್ಲಗ್ ಮಾಡ್ತೀರಾ. ಓಕೆ, ನೆಕ್ಸ್ಟ್ ಇಟ್ ವಿಲ್ ದ ಕ್ಲೀನ್ ಫನಲ್ ಅಂತ ಹೇಳ್ತೀವಿ. ಅದಾದ್ಮೇಲೆ ಸೊ ಇಟ್ ಶುಡ್ ಬಿ ಇನ್ವರ್ಟೆಡ್ ಇನ್ ಪೊಸಿಷನ್. ದೆನ್ ಹಿಯರ್ ಟೇಕ್ ಇಟ್ ಚೈನಾ ಡಿಶ್ ಅಂತ ಹೇಳಿದ್ರೆ ಒಂದು ಹೀಟಿಂಗ್ ಬೌಲ್ ಟೈಪ್ ಇದ್ದು ಚೈನಾ ಡಿಶ್ ನ ತಗೊಳ್ತಾ ಇದ್ದೀರಾ. ಚೈನಾ ಡಿಶ್ ಗೆ ಏನ್ ಹಾಕ್ತಾ ಇದ್ದೀರಾ, ಸ್ಯಾಂಡ್ ಮತ್ತೆ ಕಂಫೋರ್ ಮಿಕ್ಸ್ ನ ಹಾಕ್ತಾ ಇದ್ದೀರಾ. ಸೊ ಅದನ್ನ ಫರ್ದರ್ ಏನ್ ಮಾಡ್ತೀರಾ, ಹೀಟ್ ಮಾಡ್ತೀರಾ. ಹೀಟ್ ಎಲ್ಲಿ ತನಕ ಮಾಡ್ತೀರಾ ಅಂತ ಹೇಳಿದ್ರೆ, ಬಿಲೋ ಮೆಲ್ಟಿಂಗ್ ಪಾಯಿಂಟ್ ಆಫ್ ಕರ್ಪೂರದ ಮೆಲ್ಟಿಂಗ್ ಪಾಯಿಂಟ್ ಗಿಂತ ಕೆಳಗಡೆ ಹೀಟ್ ಮಾಡಿದಾಗ ಕರ್ಪೂರ ಎಲ್ಲ ಹೋಗಿ ಫನಲ್ ಅಲ್ಲಿ ವೈಟ್ ಪ್ಯಾಚಸ್ ಆಗಿರುತ್ತೆ. ನಿಮಗೆ ಕೆಳಗಡೆ ಉಳಿದಿರೋದು ಸ್ಯಾಂಡ್ ಉಳಿದಿರುತ್ತೆ. ಕರ್ಪೂರದ್ದು ಏನಿದೆ, ನಾವು ಕಂಫೋರ್ ಏನ್ ಮಿಕ್ಸ್ ಮಾಡಿದೀವಿ, ದಟ್ ಶುಡ್ ಬಿ ಕೋಟೆಡ್. ಒಂದು ವೈಟ್ ಲೇಯರ್ ಆಫ್ ಫನಲ್ ಒಳಗೆ ಒಂದು ವೈಟ್ ಎಲ್ಲ ಹೋಗಿ ಅಲ್ಲಿಗೆ ಹೋಗಿ ಸ್ಟೋರ್ ಆಗುತ್ತೆ. ಸೊ ಸ್ಯಾಂಡ್ ಮತ್ತೆ ಕಂಫೋರ್ ಎರಡು ಸಪರೇಟ್ ಆಯ್ತು ಇಲ್ಲಿ. ಸೊ ದ ಕಂಫೋರ್ ಆನ್ ಹೀಟಿಂಗ್ ಬಿಲೋ ಇಟ್ಸ್ ಮಲ್ಟಿಕ್ ಪಾಯಿಂಟ್ ಚೇಂಜ್ ಡೈರೆಕ್ಟ್ಲಿ ಫ್ರಮ್ ದ ಸಾಲಿಡ್ ಸ್ಟೇಟ್ ಟು ದಿ ವೇಪರ್ ಸ್ಟೇಟ್ ವಿತೌಟ್ ಪಾಸಿಂಗ್ ಥ್ರೂ ದಿ ಲಿಕ್ವಿಡ್ ಸ್ಟೇಟ್. ಇಲ್ಲಿ ಏನಾಗ್ತಾ ಇದೆ, ನಾವು ಯಾವಾಗ್ಲೂ ಹೇಳ್ತೀವಿ ಫಸ್ಟ್ ಸಾಲಿಡ್ ಸ್ಟೇಟ್ ಆಗುತ್ತೆ, ಸಾಲಿಡ್ ಇದ್ದಿದ್ದು ಲಿಕ್ವಿಡ್ ಆಗುತ್ತೆ, ಲಿಕ್ವಿಡ್ ಇದ್ದಿದ್ದು ವೇಪರ್ ಆಗುತ್ತೆ ಅಂತ ಹೇಳ್ತೀವಿ, ಗ್ಯಾಸ್ ಸ್ಟೇಟಿಗೆ ಹೋಗುತ್ತೆ ಅಂತ ಹೇಳ್ಬಿಟ್ಟು. But in a sublimation process, solid is directly converted into the vapor without entering the state of liquid. There is speciality. ಏನಾಗ್ತಾ ಇಲ್ಲಿ, ಯಾವುದೇ ಒಂದು ಸಾಲಿಡ್ ಡೈರೆಕ್ಟ್ ವೇಪರ್ ಸ್ಟೇಟಿಗೆ ಹೋಗ್ತಾ ಇದೆ, ವಿತೌಟ್ ಲಿಕ್ವಿಡ್ ಸ್ಟೇಟಿಗೆ ಎಂಟರ್ ಆಗದೇನೆ ಇಟ್ ಶುಡ್ ಬಿ ಗೋ ಫಾರ್ ವೇಪರ್ ಸ್ಟೇಟ್. ದಿಸ್ ಪ್ರೊಸೆಸ್ ಇಸ್ ಕಾಲ್ಡ್ ಅಂದ್ರೆ ಸಬ್ಲಿಮೇಷನ್ ಅಂತ ಕರೀತಾರೆ. ಇಲ್ಲಿ ಏನಂತ ಹೇಳ್ಬೋದು ಅಂತ ಹೇಳಿದ್ರೆ, ಹಿಯರ್ ಸಬ್ಲಿಮೇಷನ್ ಮೀನ್ಸ್ that any solid on heating changes directly from solid state to the vapor state without passing through the liquid state. That process is called as sublimation. Sublimation ಅಂತ ಹೇಳಿದ್ರೆ ಎಲ್ಲರೂ ಬರಿಬೇಕಾಗಿರೋದು ಇಷ್ಟೇ, ಸಾಲಿಡ್ ಸ್ಟೇಟ್ ಇಂದ ಡೈರೆಕ್ಟ್ ಆಗಿ ವೇಪರ್ ಸ್ಟೇಟ್ ಹೋಗುತ್ತೆ ವಿತೌಟ್ ಲಿಕ್ವಿಡ್ ಸ್ಟೇಟ್, ವಿತೌಟ್ ಎಂಟರಿಂಗ್ ಇಂಟು ದಿ
liquid state. It's called in a sublimation process. I hope ಇದು ಅರ್ಥ ಆಗಿದೆ. ಓಕೆ, ನೆಕ್ಸ್ಟ್ ಈಗ ಇನ್ನೊಂದು ಕಾನ್ಸೆಪ್ಟ್ ಇದ್ರದ್ದು. ನೆಕ್ಸ್ಟ್ ಫಾರ್ ಎಕ್ಸಾಂಪಲ್ ಸುಮಾರು ಓಕೆ, ನೆಕ್ಸ್ಟ್ ಇದನ್ನ ಆನ್ ಕೂಲಿಂಗ್. ಈಗ ನೆಕ್ಸ್ಟ್ ವೇಪರ್ ಇದೆಲ್ಲ ವೇಪರ್ ಸ್ಟೇಟಿಗೆ ಬಂದಿದೆ ಕಂಫರ್ಟ್. ಸೊ ಅದನ್ನ ನಾನು ರಿವರ್ಸ್ ಪ್ರೊಸೆಸ್ ಆನ್ ಕೂಲಿಂಗ್ ಇಟ್ ವಿಲ್ ಎಂಟರ್ ಇಂಟು ಡೈರೆಕ್ಟ್ಲಿ ಇಂಟು ದಿ ಸಾಲಿಡ್ ಸ್ಟೇಟ್. ದಿಸ್ ಪ್ರೊಸೆಸ್ ಇಸ್ ಕಾಲ್ಡ್ as a deposition. ಇದು ಕೂಲ್ ಮಾಡಿದಾಗ ಆಗೋದು. ಇದು heat ಮಾಡಿದಾಗ. Heat is when we heat the solid materials, it will directly enter into the vapor state without entering into the liquid state. By heating process, it's called sublimation. Adre on cooling, the vapor will be directly converted into solid without entering into the liquid state. This process is called as a deposition process. Okay. ಇದು ಸಬ್ಲಿಮೇಷನ್ ಅಂಡ್ ಡೆಪೋಸಿಷನ್ ಅರ್ಥ ಆಗಿದೆ ಹೋಪ್ ಸೊ. ಸೊ ಇದರಲ್ಲಿ ಡೈರೆಕ್ಟ್ ಆಗಿ ಬರೀಬೇಕು ಒಂದೇ ಒಂದು ಪಾಯಿಂಟ್, ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಸಾಲಿಡ್ ವಿಲ್ ಬಿ ಕನ್ವರ್ಟೆಡ್ ಇಂಟು ದಿ ವೇಪರ್ ಸ್ಟೇಟ್ ವಿತೌಟ್ ಎಂಟ್ರಿಂಗ್ ಇಂಟು ದಿ ಲಿಕ್ವಿಡ್ ಸ್ಟೇಟ್. ಓಕೆ, ಈಗ ನೆಕ್ಸ್ಟ್ ಏನ್ ಮಾಡ್ತಿದ್ದೇವೆ ಅಂತ ಹೇಳಿದ್ರೆ, ಸೊ ಈಗ ಇದಕ್ಕೆ ಫಾರ್ ಎಕ್ಸಾಂಪಲ್ ಸುಮಾರು ಎಕ್ಸಾಂಪಲ್ ಬರೀಬಹುದು. ಅದ್ರಲ್ಲಿ ಯಾವ್ಯಾವ್ದು ಎಕ್ಸಾಂಪಲ್ ಅಂತ ಹೇಳಿದ್ರೆ, ಸಾಲಿಡ್ ಕಾರ್ಬನ್ ಡೈಆಕ್ಸೈಡ್ ಇಸ್ ನೋನ್ as ಡ್ರೈ ಐಸ್ ವಿಚ್ ಇಸ್ ಯೂಸ್ಡ್ ಫಾರ್ ಐಸ್ ಕ್ರೀಮ್ ಸ್ಟೋರೇಜ್ ಅಂತ ಹೇಳ್ತೀವಿ. ಇದು ಸಬ್ಲಿಮೇಷನ್ ಪ್ರೊಸೆಸ್. ಅದು ಸಬ್ಲಿಮೇಷನ್ ಪ್ರೊಸೆಸ್ ಇಂದಾನೆ ಆಗಿರೋದು. ನೆಕ್ಸ್ಟ್ ಇದಕ್ಕೆ ಎಕ್ಸಾಂಪಲ್ಸ್ ಅಂತ ಹೇಳಿದ್ರೆ, ಸಮ್ ಅದರ್ ಎಕ್ಸಾಂಪಲ್ಸ್ ನ್ಯಾಫ್ಥಲಿನ್ ಸಚ್ ಆಸ್, ಈಗ ನಮ್ಗೆ ಏನು ಕಂಫೂರ್ ಇಲ್ಲ ಅಂತ ಹೇಳಿದ್ರೆ, ಇನ್ ಪ್ಲೇಸ್ ಆಫ್ ಕಂಫೂರ್ ವಿ ಕ್ಯಾನ್ ಯೂಸ್ ಗೋ ಫಾರ್ ನ್ಯಾಫ್ಥಲಿನ್ ಬಾಲ್ಸ್. ನ್ಯಾಫ್ಥಲಿನ್ ಬಾಲ್ಸ್ ನೀವು ಮನೆಯಲ್ಲೆಲ್ಲ ನೋಡಿರ್ತೀರ, ವೈಟ್ ಕಲರ್ ಬಾಲ್ ಇರ್ತಲ್ಲ, ವೈಟ್ ಕಲರ್ ಬಾಲ್ ನ್ಯಾಫ್ಥಲಿನ್, ಅದು ಸಬ್ಲಿಮೇಷನ್ ಪ್ರೊಸೆಸ್ ಅಲ್ಲಿ ಆಗುತ್ತೆ, ಕನ್ವರ್ಷನ್ ಮಾಡ್ತೀವಿ. ಓಕೆ, ನೆಕ್ಸ್ಟ್ ಈಗ ನಿಮ್ಗೆ ಇದಿಷ್ಟು ಗೊತ್ತಾಗಿದೆ. ಸೊ ಈಗ ಮೆಟಲ್ ನ ಜೊತೆ ಮಾಡಿದ್ರೆ, ಈಗ ಫಾರ್ ಎಕ್ಸಾಂಪಲ್ ಈಗ ಈಗ ಒಂದು ಮೆಟಲ್ ನ ಇನ್ನೊಂದು ಮೆಟಲ್ ಜೊತೆ ಮಿಕ್ಸ್ ಮಾಡ್ಬೇಕು. ಸೊ ಈಗ ಆರ್ಡಿನರಿ ರೂಮ್ ಟೆಂಪರೇಚರ್ ಅಂತೂ ಮೆಟಲ್ ಕರಗಲ್ಲ. ಇಟ್ ಶುಡ್ ಗೋ ಫಾರ್ ಬಾಯ್ಲಿಂಗ್ ಪಾಯಿಂಟ್. ಅದು ಬಾಯ್ಲಿಂಗ್ ಪಾಯಿಂಟ್ ಹೈಯೆಸ್ಟ್ ಟೆಂಪರೇಚರ್ ಅಲ್ಲಿ ಮೆಟಲ್ ಗಳು ಕರಗುತ್ತೆ. ಆ ಹೈಯರ್ ಟೆಂಪರೇಚರ್ ನ ಇಟ್ಕೊಂಡು ಮೆಟಲ್ ನ ಮಿಕ್ಸ್ ಮಾಡಬಹುದು. ಸೊ ಮೆಟಲ್ ಮಿಕ್ಸ್ ಆಗಿ ನಾವೇನಂತ ಕರಿತೇವೆ ಅಂತ ಹೇಳಿದ್ರೆ ಅಲಾಯ್ ಅಂತ ಕರಿತೀವಿ. ಇಟ್ಸ್ ಕಾಲ್ಡ್ as an alloy. Here what is when we are such hot, okay, here we are having, however, metals are melted at high temperatures. They can be easily mixed to form a solution. High temperature ಮಾತ್ರ ನಾವು ಮೆಟಲ್ ನ ಮಿಕ್ಸ್ ಮಾಡಬಹುದು. ಆ ಮಿಕ್ಸರ್, ಹಾಟ್ ಮಿಕ್ಸ್ಚರ್ ಆಫ್ 2 or more metals, it will cool. ಈಗ ಹಾಟ್ ಮಾಡಿ ಎರಡು ಮೆಟಲ್ ನ ಹೀಟ್ ಮಾಡಿದ್ರೆ, ಹೈಯೆಸ್ಟ್ ಟೆಂಪರೇಚರ್ ಹೀಟ್ ಮಾಡಿದ್ರೆ, ಇವೆರಡನ್ನು ಮಿಕ್ಸ್ ಮಾಡಿದ್ರೆ ಒಂದು ಮೆಟಲ್ ಆಯ್ತು. ದಿಸ್ ಮೆಟಲ್ ಇಸ್ ಕಾಲ್ಡ್ as an alloy. ಅದನ್ನ ಕೂಲ್ ಮಾಡಿದಾಗ ಅಲಾಯ್ ಆಗ್ತದೆ ಎರಡು ಮೆಟಲ್. ಸೊ ಏನಕ್ಕೆ ಮಾಡಬೇಕು ಅಲಾಯ್ನ ಅಂತ ಹೇಳಿದ್ರೆ, ಒಂದು ರೀಸನ್ ಹಿಯರ್ ಇದನ್ನ ನಾವು ಹೋಮೋಜಿನಿಯಸ್ ಮಿಕ್ಸ್ಚರ್ ಅಂತ ಕರಿತೇವೆ. ಇನ್ನೊಂದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್, ಇಟ್ಸ್ ಕಾಲ್ಡ್ as an homogeneous mixture where metal, okay fine, here physical methods cannot separate. ಈಗ ಫುಲ್ ಎರಡನ್ನು ಮಿಕ್ಸ್ ಮಾಡಿ ಗಟ್ಟಿ ಮಾಡಾದ್ಮೇಲೆ ಯಾವುದೇ ಒಂದು ಫಿಸಿಕಲ್ ಪ್ರೊಸೆಸ್ ಇದನ್ನ ರಿಮೂವ್ ಸೆಪರೇಟ್ ಮಾಡಕ್ಕೆ ನಮ್ ಕೈಲಿ ಆಗೋದಿಲ್ಲ. ಬಟ್ ದೇ ಆರ್ ಜನರಲಿ ಪ್ರಿಪೇರ್ ಟು ಪ್ರೊಡ್ಯೂಸ್. ಇದನ್ನ ಯಾಕೆ ನಾವು ಇವೆರಡನ್ನು ಮಿಕ್ಸ್ ಮಾಡಿ ಒಂದು ಸ್ಟ್ರಾಂಗೆಸ್ಟ್ ಮೆಟೀರಿಯಲ್ ನ ಮಾಡಕ್ಕೆ ವಿ ಆರ್ ಗೋಯಿಂಗ್ ಟು ಕಂಬೈನ್ 2 metals. ಸ್ಟ್ರಾಂಗೆಸ್ಟ್ ಮೆಟೀರಿಯಲ್ ಮಾಡಕ್ಕೆ ನಾವು ಏನ್ ಮಾಡ್ತೇವೆ, ಕಂಬೈನ್ ಮಾಡ್ತೇವೆ. ಓಕೆ, ಹಿಯರ್ ದೇ ಆರ್ ಜನರಲಿ ಪ್ರಿಪೇರ್ಡ್. ಈಗ ಅಲಾಯ್ ಅಂತ ಹೇಳಿದ್ವಿ. ಏನಕ್ಕೆ ಅಲಾಯ್ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ, ದೇ ಆರ್ ಜನರಲಿ ಪ್ರಿಪೇರ್ಡ್ ಟು ಪ್ರೊಡ್ಯೂಸ್ ಎ ಮೆಟೀರಿಯಲ್ಸ್ ದಟ್ ಆರ್ ಸ್ಟ್ರಾಂಗರ್. ಈ ಮೆಟಲ್ ನ ಜೋಡಿಸಿ ಮಾಡಿರೋದ್ರಿಂದ ಸ್ಟ್ರಾಂಗರ್ ಮೆಟೀರಿಯಲ್ ನ ಪ್ರೊಡ್ಯೂಸ್ ಮಾಡಕ್ಕೆ ಮಾಡ್ತೀವಿ. ಅದ್ರ ನೆಕ್ಸ್ಟ್ ಮೋರ್ ರಿಜಿಡ್. ಇವಕ್ಕೆ ಕಂಪೇರ್ ಮಾಡಿದ್ರೆ ಇದು ರಿಜಿಡ್ನೆಸ್ ಜಾಸ್ತಿ ಇದೆ. ಮತ್ತೆ ಕೊರೋಷನ್ ರೆಸಿಸ್ಟೆನ್ಸ್ ಅಂತ ಹೇಳ್ತೀವಿ. ತುಕ್ಕು ಬರಲ್ಲ ಜಾಸ್ತಿ ಬೇಗ, ಕೊರೋಷನ್ ರೆಸಿಸ್ಟೆನ್ಸ್ ಅಂತ ಹೇಳ್ತೀವಿ. ಸೊ ಈಗ ಕಾಮನ್ ಅಲಾಯ್ಸ್ ನೀವು ನೋಡಿರಂಗೆ ಕಾಮನ್ ಅಲಾಯ್ಸ್ ಯಾವ್ಯಾವ್ದು ಅಂತ ಹೇಳಿದ್ರೆ, ಫಸ್ಟ್ ಒನ್ ಇಸ್ ಕಾಲ್ಡ್ ಬ್ರಾಸ್ ಅಂತ ಕರಿತೀವಿ. ಬ್ರಾಸ್ ಇಸ್ ಅನ್ ಕಾಮನ್ ಅಲಾಯ್. ಅದನ್ನ ಹೆಂಗ ಮಾಡಿದ್ದಾರೆ ಬ್ರಾಸ್ ಅಂತ ಹೇಳಿದ್ರೆ, 80% ಕಾಪರ್ 20% ಜಿಂಕ್ ಹಾಕಿದ್ರೆ ಬ್ರಾಸ್ ಆಗುತ್ತೆ. ಇದು ಒಂದು ಅಲಾಯ್. 80% ಒಂದು ಮೆಟಲ್ ಕಾಪರ್ ನ ಹಾಕಿದ್ರೆ, 20% ಜಿಂಕ್ ಹಾಕಿದ್ರೆ ಒಂದು ಅಲಾಯ್ ಪ್ರಿಪೇರ್ ಆಗುತ್ತೆ. ಅದನ್ನ ನಾವೇನಂತ ಕರಿತೇವೆ, ಬ್ರಾಸ್ ಅಂತ ಕರಿತೇವೆ. ನೆಕ್ಸ್ಟ್ ಒನ್ ಇಸ್ ಕಾಲ್ಡ್ ಬ್ರಾನ್ಸ್. Bronze is an alloy. Here also 80% copper and 20% tin ಯೂಸ್ ಮಾಡಿ ಅವೆರಡನ್ನು ಜೊತೆ ಮಾಡಿದ್ರೆ ನಮಗೆ ಬ್ರಾನ್ಸ್ ಅಲಾಯ್ ಆಗ್ತದೆ. ಓಕೆ, ಇನ್ನೊಂದು ಬ್ರಾನ್ಸ್, ಇನ್ನೊಂದು ವೆರಿ ಸ್ಪೆಷಲ್ ಅಂತ ಹೇಳಿದ್ರೆ ನಾವು ಮನೇಲಿ ಯೂಸ್ ಮಾಡ್ತೀವಲ್ಲ, ಇಟ್ಸ್ ಕಾಲ್ಡ್ as ಸ್ಟೇನ್ಲೆಸ್ ಸ್ಟೀಲ್ ಅಂತ ಹೇಳ್ತೀವಿ. ಹೌದಲ್ವಾ, ಮನೆಲ್ಲ ಕೇಳಿದ್ದೀರಾ. ಇದು ಸ್ಟೇನ್ಲೆಸ್ ಸ್ಟೀಲ್. ಇದು ಕಾಂಪೋಸಿಷನ್ ಏನು, ಸ್ಟೇನ್ಲೆಸ್ ಸ್ಟೀಲ್ ಕಾಂಪೋಸಿಷನ್ ಇಸ್ ಅ ವೆರಿ ಇಂಟ್ರೆಸ್ಟಿಂಗ್ ಒನ್. ಇಟ್ಸ್ ಅ ಮಿಕ್ಸ್ಚರ್ ಆಫ್ ಐರನ್ ಅಂಡ್ ಅದರ್ ಎಲಿಮೆಂಟ್ಸ್.
ಏನು ಸ್ಟೇನ್ಲೆಸ್ ಸ್ಟೀಲ್ ಗೆ ಕಾಂಪೋನೆಂಟ್ ಅಂತ ಹೇಳಿದ್ರೆ ಇಟ್ಸ್ ಮಿಕ್ಸ್ಚರ್ ಆಫ್ ಐರನ್ ಅಂಡ್ ಅದರ್ ಎಲಿಮೆಂಟ್ಸ್. ಈ ಅದರ್ ಎಲಿಮೆಂಟ್ಸ್ ಯಾವ್ದು ಅಂತ ಹೇಳಿದ್ರೆ ಸಚ್ ಆಸ್ ಕಾರ್ಬನ್. ಒಂದು ಕಾರ್ಬನ್ 0.03 to 0.8% ಕಾರ್ಬನ್ ಯೂಸ್ ಮಾಡ್ತಾರೆ. ಕ್ರೋಮಿಯಂ ಆಫ್ 16 to 18% chromium. Next is nickel. Nickel is of 10 to 14% ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಮೊಲಿಬ್ಡಿಯಂ ಅಂತ ಕರೀತೇವೆ ಮೆಟೀರಿಯಲ್. ದಿಸ್ ಇಸ್ ಅಬೌಟ್ 2 to 3%. ನಮಗೆ ಸ್ಟೇನ್ಲೆಸ್ ಸ್ಟೀಲ್ ಆಗ್ಬೇಕು ಅಂತ ಹೇಳಿದ್ರೆ ಐರನ್ ಜೊತೆಗೆ ಇವೆಲ್ಲಾ ಎಲಿಮೆಂಟ್ಸ್ ಹಾಕಿದ್ರೆ ಮಾತ್ರ ನಾವು ಸ್ಟೇನ್ಲೆಸ್ ಸ್ಟೀಲ್ ಇಟ್ಸ್ ಎ ಸ್ಟ್ರಾಂಗೆಸ್ಟ್ ಒನ್ ಅಂತ ಹೇಳ್ತೀವಿ. ಸೊ ಇಟ್ಸ್ ಎ ಕಾಂಬಿನೇಷನ್ ಆಫ್ ದೀಸ್ ಎಲಿಮೆಂಟ್ಸ್. ಸ್ಟೇನ್ಲೆಸ್ ಸ್ಟೀಲ್ ಮನೇಲಿ ಏನ್ ಯೂಸ್ ಮಾಡ್ತಿದ್ರೆ ಸ್ಟೇನ್ಲೆಸ್ ಸ್ಟೀಲ್ ಇದೆಲ್ಲ ಕಾಂಬಿನೇಷನ್ ಮೆಟೀರಿಯಲ್ಸ್. ಸೊ ಇದೆಲ್ಲ ನೆನ್ಪಿಡ್ಕೋಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಬ್ರಾನ್ಸ್ ಅಂತ ಹೇಳಿದ್ರೆ 80% ಆಫ್ ಕಾಪರ್, 20% ಆಫ್ ಜಿಂಕ್. ಬ್ರಾನ್ಸ್ ಅಂತ ಹೇಳಿದ್ರೆ 80% ಆಫ್ ಕಾಪರ್, 20% ಆಫ್ ಟಿನ್. ಸ್ಟೇನ್ಲೆಸ್ ಸ್ಟೀಲ್ ಅಂತ ಹೇಳಿದ್ರೆ ಐರನ್ ಅಂಡ್ ಅದರ್ ಎಲಿಮೆಂಟ್ಸ್. ವಿಚ್ ಆರ್ ದ ಅದರ್ ಎಲಿಮೆಂಟ್ಸ್ ಯು ಹ್ಯಾವ್ ಟು ಲರ್ನ್. ಇದು ಬೇಸಿಕ್. ಯಾರಾದ್ರೂ ಕೇಳಿದ್ರು, ಈಗ ಫಾರ್ ಎಕ್ಸಾಂಪಲ್ ಯಾವ್ದೋ ಒಂದು ಎಕ್ಸಾಂಪಲ್ ಕೇಳಿದ್ರು, ಕಾರ್ಬನ್ ಯೂಸ್ ಮಾಡ್ತೀವಾ ಇಲ್ವಾ ಸ್ಟೇನ್ಲೆಸ್ ಸ್ಟೀಲ್ ಅಲ್ಲಿ? Okay, yes, we are using carbon in stainless steel. Which percentage? 0.03 to 8% ಯೂಸ್ ಮಾಡ್ತೀವಿ. ಸೊ ಈಗ ನಾವು ಯಾವ್ದೊಂದು ಎಕ್ಸಾಂಪಲ್ ಕೇಳ್ತಾರೆ, ಸ್ಟೇನ್ಲೆಸ್ ಸ್ಟೀಲ್ ಒಳಗೆ ಕಾರ್ಬನ್ ಇದೆಯಾ ಅಂತ ಹೇಳಿದ್ರೆ ನಾವು ಜನರಲ್ ಥಿಂಕಿಂಗ್ ಏನೋ ಕಾರ್ಬನ್ ಇದೆ, ಕಾರ್ಬನ್ ಹೆಂಗ್ ಹಾಕ್ತಾರೆ ಸ್ಟೇನ್ಲೆಸ್ ಸ್ಟೀಲ್ ಒಳಗೆ? ಬಟ್ ವಿ ಆರ್ ಯೂಸಿಂಗ್ ಕಾರ್ಬನ್ ಓವರ್ ಹಿಯರ್. ಹಂಗಾಗಿ ನಾವು ಬೇಸಿಕ್ ಕರೆಕ್ಟ್ ಆಗಿ ತಿಳ್ಕೊಂಡಿರ್ಬೇಕು. ಓಕೆ, ನೆಕ್ಸ್ಟ್ ಇಸ್ ದ ನೆಕ್ಸ್ಟ್ ಹೆಡಿಂಗ್ ಇಸ್ ಕಾಲ್ಡ್ ಸಬ್ಲಿಮೇಷನ್ ಪ್ರೊಸೆಸ್. ಆಯ್ತು, ಅಲಾಯ್ ಅಂತ ಹೇಳಿದ್ರೆ ಮೆಟಲ್, ಎರಡು ಮೆಟಲ್ ನ ಮಿಕ್ಸ್ ಮಾಡಿ ಹೈಯರ್ ಟೆಂಪರೇಚರ್ ಹೀಟ್ ಮಾಡಿ ಅದನ್ನ ಮಿಕ್ಸ್ ಮಾಡ್ತೀವಿ. ಅದಕ್ಕೊಂದು ಸ್ಟ್ರಾಂಗೆಸ್ಟ್ ಮೆಟೀರಿಯಲ್ ಆಗ್ತದೆ, ಅದನ್ನ ಅಲಾಯ್ ಅಂತ ಕರೆದಿದ್ದೀವಿ. ಅದ್ರ ಕಾಂಪೋಸಿಷನ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಕಾಂಪಿಟೇಟಿವ್ ಎಕ್ಸಾಮ್ಸ್. ಯಾವ ಅಲಾಯ್ಗೆ ಯಾವ ಕಾಂಪೋಸಿಷನ್ ಯೂಸ್ ಮಾಡಿರ್ತೀವಿ ಅಂತ ಹೇಳ್ಬಿಟ್ಟು ಕೆಲವೊಂದೊಂದು ಮೆಟೀರಿಯಲ್ ನಾವು ಕೇಳೇ ಇರಲ್ಲ, ದಟ್ ವಿಲ್ ಬಿ ರಿಲೇಟೆಡ್ ಟು ದಟ್ ಅಲಾಯ್. ಸೊ ಇದನ್ನ ಯಾರ್ಯಾರು ಕಾಂಪಿಟೇಟಿವ್ ಎಕ್ಸಾಮ್ ಪ್ರಿಪೇರ್ ಆಗ್ತಾರೆ ಅವರು ಅದ್ರ ಮೇಲೆ ಒಂದು ಲುಕ್ ಇಟ್ಕೊಂಡು ಓವರ್ ಲುಕ್ ಮಾಡಬಾರ್ದು. ಇದನ್ನ ದಯವಿಟ್ಟು ಅದನ್ನ ಅಲಾಯ್ನ ನೋಡಿದ್ರೆ ಇಂಥ ಕಾಂಪೋಸಿಷನ್ ಇದೆ ಅಂತ ಕೇಳಕ್ ಬಂದ್ರೆ ಯು ಕ್ಯಾನ್ ಈಸಿಲಿ ಕ್ರ್ಯಾಕ್ 1 marks or 2 marks ಕ್ವೆಶನ್ಸ್ ಹೋಗುತ್ತೆ. ಅದು ಈಸಿಯಾಗಿ. ಸುಮ್ಮನೆ ಯೋಚನೆ ಮಾಡಕ್ಕೆ ನಾವು ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ ಮಾಡುವಾಗ್ಲೂ ಯಾಕೆ ಬೇಸಿಕ್ ಗೊತ್ತಿರ್ಬೇಕು ಅಂತ ಹೇಳಿದ್ರೆ 2 ನಿಮಿಷ 3 ನಿಮಿಷ 1 ಸೆಕೆಂಡ್ ಅಲ್ಲಿ ಪಾಸ್ ಮಾಡೋ ಪ್ರಾಬ್ಲಮ್ ನ ನಾವು ವಿಲ್ ಟೇಕ್ ಒಂದು ಯೋಚನೆ ಮಾಡಕ್ಕೆ 2 to 3 minutes ತಗೊಳ್ತೀವಿ. ಸೊ ಅದು ಆ ಟೈಮಿಂಗ್ಸ್ ನ ರೆಡ್ಯೂಸ್ ಮಾಡ್ಬೇಕು ಅಂತ ಹೇಳಿದ್ರೆ ಬೇಸಿಕ್ ಗೊತ್ತಿರ್ಬೇಕು ನಮಗೆ. Okay, we will start with the suspension. Next heading, ಈಗ 9th standard ಮಕ್ಕಳಿಗೆ ಸಸ್ಪೆನ್ಷನ್ ಸಿಗೋದು. ಸೊ ಸಬ್ಲಿಮೇಷನ್ ಆಯ್ತು. ಈಗ ನೆಕ್ಸ್ಟ್ ಪ್ರೊಸೆಸ್ ಕಾಲ್ಸ್ ಸಸ್ಪೆನ್ಷನ್ ಅಂತ ಹೇಳ್ತೇವೆ. ಯಾರು heterogeneous mixture in which solid particles do not dissolve but remain suspended throughout the bulk medium is called suspension. ಈಗ ಫಾರ್ ಎಕ್ಸಾಂಪಲ್ ನೀವು ಯಾವ್ದಾದ್ರು ಒಂದಕ್ಕೆ ವಾಟರ್ ಇರುತ್ತೆ, ವಾಟರ್ ಒಳಗೆ ಸ್ಯಾಂಡ್ ಹಾಕಿ ಮಿಕ್ಸ್ ಮಾಡಿದ್ರೆ ಏನಾಗುತ್ತೆ, ಇದು ಕಂಪ್ಲೀಟ್ ಆಗಿ ಮಿಕ್ಸ್ ಆಗಲ್ಲ. ವಾಟರ್ ಮತ್ತೆ ಸ್ಯಾಂಡ್ ಮಿಕ್ಸ್ ಆಗಲ್ಲ. ಸ್ಯಾಂಡ್ ಪಾರ್ಟಿಕಲ್ ಏನಾಗುತ್ತೆ ಇದ್ರೊಳಗೆ ಹೋಗಿ ಕೆಳಗಡೆ ಸ್ಟೋರ್ ಆಗುತ್ತೆ. ಇಟ್ಸ್ ಕಾಲ್ಡ್ ಸಸ್ಪೆಂಡ್ ಆಗುತ್ತೆ ಸ್ಯಾಂಡ್ ಪಾರ್ಟಿಕಲ್ಸ್ ಅದ್ರೊಳಗೆ, ವಾಟರ್ ಒಳಗೆ ಕಂಪ್ಲೀಟ್ ಮಿಕ್ಸ್ ಆಗಲ್ಲ. ಈಗ ನೀವು ನೋಡಿ, ಅದೇ ಇದು ಇಂತ ಮಿಲ್ಕ್ ಮತ್ತೆ ವಾಟರ್ ನ ಮಿಕ್ಸ್ ಮಾಡಿದ್ರೆ ಕಂಪ್ಲೀಟ್ ಆಗಿ ನಮಗೆ ಅವೆರಡು ಸಸ್ಪೆಂಡ್ ಆಗಿಲ್ಲ, ಎರಡು ಕಂಪ್ಲೀಟ್ ಮಿಕ್ಸ್ ಕಾಣುತ್ತೆ. ಬಟ್ ಸ್ಯಾಂಡ್ ಮತ್ತೆ ವಾಟರ್ ಹಾಕಿದ್ರೆ ಸಸ್ಪೆಂಡ್ ಆಗಿದೆ, ಒಂದಷ್ಟು ಪಾರ್ಟಿಕಲ್ಸ್ ಸಸ್ಪೆಂಡ್ ಆಗಿದೆ ಅಂತ ಹೇಳ್ತೀವಿ. ಹೆಟರೋಜಿನಿಯಸ್ ಮಿಕ್ಸ್ಚರ್ ಇನ್ ವಿಚ್ ಸಾಲಿಡ್ ಪಾರ್ಟಿಕಲ್ಸ್ ಡು ನಾಟ್ ಡಿಸಾಲ್ವ್. ನಾವೇನಂತ ಹೇಳ್ತಿದೀವಿ, ಸ್ಯಾಂಡ್ ಡಿಸಾಲ್ವ್ ಆಗಲ್ಲ ವಾಟರ್ ಒಳಗೆ, ಡು ನಾಟ್ ಡಿಸಾಲ್ವ್ ಬಟ್ ರಿಮೇನ್ ಸಸ್ಪೆಂಡೆಡ್ ಓವರ್ ದಟ್. ದಿಸ್ ಕಾಲ್ಡ್ ಸಸ್ಪೆನ್ಷನ್. ಸೊ ಫಿಲ್ಟ್ರೇಷನ್ ಅಂತ ಕರಿತೀವಿ. ಇದನ್ನ ನಾವು ಯಾವ್ದೇ ಒಂದು ಚಿಕ್ಕ ಹುಡುಗನ್ ಕೇಳಿದ್ರೆ ಏನಂತ ಹೇಳ್ತೀವಿ, ಇಲ್ಲೊಂದು ವಾಟರ್ ಇದೆ, ವಾಟರಿಗೆ ಸ್ಯಾಂಡ್ ಪಾರ್ಟಿಕಲ್ ನ ಮಿಕ್ಸ್ ಮಾಡಿದೀವಿ, ಸ್ಯಾಂಡ್ ಪಾರ್ಟಿಕಲ್ ನ ಮಿಕ್ಸ್ ಮಾಡಿದ್ವಿ, ಇದನ್ನ ಸೆಪರೇಟ್ ಮಾಡ್ಬೇಕು ಅಂತ ಹೇಳಿದ್ರೆ ಏನ್ ಮಾಡ್ತೀರಾ, ಒಂದು ಫಿಲ್ಟ್ರೇಷನ್ ಪ್ರೊಸೆಸ್ ಯೂಸ್ ಮಾಡ್ತೀರಾ. ಫಿಲ್ಟರ್ ಮಾಡ್ತೀರಾ, ಫಿಲ್ಟರ್ ಮಾಡಿದ್ರು. ಓಕೆ, ಫಾರ್ ರಿಯಲ್ ನೀವು ರಿಯಲ್ ಎಕ್ಸ್ಪೆರಿಮೆಂಟ್ ಮಾಡ್ತಿದ್ದೀರಾ, ಸ್ಯಾಂಡ್ ಮತ್ತೆ ವಾಟರ್ ನ ನೀರು ಹಾಕಿ ಇದು ಫಿಲ್ಟರ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ವಾಟರ್ ಅಲ್ಲಿ ಸಮ್ ಪಾರ್ಟಿಕಲ್ಸ್ ವಿಲ್ ರಿಮೈನ್. ಪ್ಯೂರ್ ವಾಟರ್ ಏನು ಫಿಲ್ಟರ್ ಮಾಡಿದ ತಕ್ಷಣ ಪ್ಯೂರ್ ವಾಟರ್ ಏನ್ ಬರಲ್ಲ ನಮಗೆ. ಅಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಸಮ್ ಆಫ್ ದಿ ಪಾರ್ಟಿಕಲ್ಸ್ ರಿಮೈನ್ಸ್ ಇನ್ ದ ವಾಟರ್ ಓವರ್ ದೇ, ಸಸ್ಪೆಂಡ್ ಆಗಿದೆ ಇನ್ನು ಪಾರ್ಟಿಕಲ್ಸ್. ಸೊ ಆ ಪ್ರೊಸೆಸ್ ನ ಆ ಫಿಲ್ಟ್ರೇಷನ್ ಇಸ್ ನಾಟ್ ಎನಫ್ ಟೆಕ್ನಿಕ್ ಟು ಸೆಪರೇಟ್ ದೀಸ್ ಟು ಪಾರ್ಟಿಕಲ್ಸ್. ಆ ಟೈಮ್ ಅಲ್ಲಿ ವಿ ವಿಲ್ ಗೋ ಫಾರ್ ಸಮ್ ಅದರ್ ಸಮ್ ಟೆಕ್ನಿಕ್ ಇಸ್ ಕಾಲ್ಡ್ ಸೆಂಟ್ರಿಫ್ಯೂಗೇಷನ್ ಅಥವಾ ಕೋಆಗ್ಯುಲೇಷನ್ ಅಂತ ಕರಿತೀವಿ. ನೆಕ್ಸ್ಟ್